ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ಲು ಬೇಳೆಕಟ್ಟು, ಬೆಳ್ಳುಳ್ಳಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ನಿಮ್ಮ ಖಾರ ಎಷ್ಟು ಬೇಕಾ ಅಷ್ಟಕ್ಕೆ ನಾನು ಒಂದು 10 ಹಾಕ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕಾ ಅಷ್ಟು ಹಾಕ್ಕೊಳ್ರಿ. ನಿಮಗೆ ಖಾರ ಎಷ್ಟು ಬೇಕಂತ ಒಂದು ಈರುಳ್ಳಿ, ಅದು ಹಚ್ಚಿಲ್ಲ, ಬೇಳೆಕಟ್ಟು ಸ್ವಲ್ಪ ಹಾಕ್ಕೊಳ್ಬೇಕು. ಬೇಳೆಕಟ್ಟು ತಣ್ಣಗಾಕಬೇಕು. ಬೆಳ್ಳುಳ್ಳಿ ಎಲ್ಲ ಹಿಂಗೆ ಚಿಕ್ಕೊಳ್ಬೇಕು. ಈಗ ತೋರಿಸಿ ಒಂದು 2 ಸೆಕೆಂಡ್ ಒಣಮೆಣಸಿನ್ಕಾಯಿ ಉಚ್ಕೊಳ್ಬೇಕು. ನನಗೆ ಕೊತ್ತಂಬರಿ ಸೊಪ್ಪಿಲ್ಲ, ನೀಟಾಗಿ ಕೈಯೆಲ್ಲ ಕಿವುಚ್ಕೊಳ್ಬೇಕು. ನಾನು ಫುಲ್ ಬರ್ತಾಯಿದ್ದೆ ಅಂತ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೈಯನ್ನೇ ಕಲಿಸ್ಕೊಂಡು ಅದು ಬೇಳೆಕಟ್ಟಿದೆ ಅಲ್ಲ, ಬೇಳೆಕಟ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಉರಿ ಬರುತ್ತೆ, ಅಂದರೆ ಮಿಕ್ಸಿಗೆ ಹಾಕಿದರೆ ಟೇಸ್ಟ್ ಇರಲ್ಲ ಅಂತೇಳಿ ಕೈಯಾಗೆ ಕಲಿಸ್ತೀನಿ. ನಿಮ್ಗೆ ಏನಾರ ಕೈ ಉರಿ ಬರುತ್ತೆ, ನಮ್ಮ ಕೈ ಸೆನ್ಸಿಟಿವ್ ಅಂತಂದರೆ ಮಿಕ್ಸಿಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕುಟ್ಟೋಳಿ ಇದ್ದರೆ ಕುಟ್ಕೊಳ್ಬೋದು. ನೀರುಳ್ಳಿ ಹಚ್ಕೊಂಡಿಲ್ಲ, ಕುಟ್ಟಿರೋದು ಕೈಯಲ್ಲಿ ಕುಟ್ಟಿ ಹಿಂಗೆ ಕಲಸಿದ್ರೆ ಇದಕ್ಕೆ ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕು. ಗೊಜ್ಜು ಕಲಸಿರೋದು. ನಾನು ಮೆಣಸಿನ್ಕಾಯಿ ಏನು ಅದನ್ನು ತೆಗೆದಿಲ್ಲ. ಬೇಳೆಕಟ್ಟು ನಿಮ್ಗೆ ಎಷ್ಟು ಬೇಕಾ ಅಷ್ಟು ಮಾಡ್ಕೊಳ್ಬೋದು. ಕೈ ಅದರಲ್ಲಿ ಇರೋಕ್ಕಾಗಲ್ಲ, ಬಿಸಿ ಜಾಸ್ತಿ ಐತೆ. ಬೇಳೆಕಟ್ಟು ರೆಡಿ ಆಯಿತು. ಕೈಗೊಟ್ಟು ಯಾರಿಗನ್ನ ಜ್ವರ ಬಂದು ಊಟ ಮಾಡಬೇಕಾದ್ರೆ ಮಾಡ್ತೀವಿ.